ಕೂದಲನ್ನು ತುಂಬ ತಿನ್ನಾಗಿದೆ. ನಾವೇನೇ ಯೂಸ್ ಮಾಡ್ತಾಯಿದ್ರು ಕೂಡ ನಮ್ಮ ಕೂದಲನ್ನೋದು ಗ್ರೋತ್ ಆಗ್ತಾ ಇರೋದಿಲ್ಲ. ನಾವು ಆಯಿಲ್ ಆದರೂ ಆಗಲಿ, ಶಾಂಪ್ ಆದರೂ ಆಗಲಿ, ಏನೇ ಯೂಸ್ ಮಾಡ್ತಾಯಿದ್ರು ಹೇರ್ ಗ್ರೋತ್ ಆಗೋದಿಲ್ಲ. ತುಂಬಾ ಡ್ಯಾಂಡ್ರಫ್ ಇರುತ್ತೆ. ನಾವು ಪ್ರತಿಯೊಂದು ಯೂಸ್ ಮಾಡಿಬಿಟ್ಟು ತುಂಬಾ ಹೇರ್ ಫಾಲ್ ಆಗ್ತಾ ಇರುತ್ತೆ. ಒಂಥರ ಇದಾಗ್ಬಿಟ್ಟಿರುತ್ತೆ, ಏನಪ್ಪ ಹೇರ್ ಫಾಲೇ ಕಂಟ್ರೋಲ್ ಆಗ್ತಾಯಿಲ್ಲ ನಮಗೆ ಅಂಥವ್ರಿಗಾದರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ ನಾವು ಯಾವುದೇ ಶಾಂಪ್ ಹಾಕಲಿ, ಯಾವುದೇ ಹೇರ್ ಆಯಿಲ್ ಅಪ್ಲೈ ಮಾಡ್ತಾಯಿದ್ರು ಕೂಡ ನಮಗೆ ಹೇರ್ ಅನ್ನೋದು ಗ್ರೋತ್ ಆಗೋದಿಲ್ಲ. ಬಟ್ ಈ ಥರ ಮನೆ ಮದ್ದಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದಿರೇ ಆರಾಮಾಗಿ ಮನೆಯಲ್ಲೇ ರೀಗ್ರೋತ್ ಆಗುತ್ತೆ. ಹೇರ್ ಅನ್ನೋದು ತುಂಬ ಹೆಲ್ತಿಯಾಗಿ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಯಾವುದೇ ನಾವು ದುಬಾರಿ ಖರ್ಚು ಮಾಡಿಬಿಟ್ಟು ತಗೊಬಂದು ಪದಾರ್ಥಗಳು ಯೂಸ್ ಮಾಡೋ ಅಷ್ಟಿಲ್ಲ. ಮನೇಲಿರೋ ಪದಾರ್ಥಗಳಿಂದನೇ ಆರಾಮಾಗಿ ಹೆಲ್ತಿಯಾಗಿ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ ನ್ಯಾಚುರಲ್ ಆಗಿ. ತುಂಬ ಮಾಡೋದು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ತುಂಬ ಈಸಿಯಾಗಿ ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ವಿಡಿಯೋ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಫಸ್ಟ್ ಆದರೆ ನಾನು ಮೆಂತ್ಯ ತೊಗೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಅನ್ನೋದು ತೊಗೋಬೇಕು. ಮೆಂತ್ಯಲ್ಲಿ ಹೇರ್ ಫಾಲ್ಗೆ ರಾಮಬಾಣ ಥರ ಯೂಸ್ ಆಗುತ್ತೆ ಅದು. ಯಾಕಂದರೆ ಮೆಂತ್ಯದಿಂದ ಹೇರ್ ಅನ್ನೋದು ನಮಗೆ ಗ್ರೋತ್ ಆಗೋಕ್ಕೆ, ರೀಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕ್ಲಿಯರ್ ಆಗುತ್ತೆ. ಈ ಮೆಂತ್ಯ ನಮಗೆ ಸ್ಕಿನ್ಗೆ, ಹೇರ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಮೆಂತ್ಯ ಅನ್ನೋದು ನಾವು ತುಂಬ ಎಲ್ಲದಕ್ಕೂ, ಹೆಲ್ತ್ಗೂ ಅಷ್ಟೇ, ನಮ್ಮ ಸ್ಕಿನ್ಗಾದರೂ ಪರವಾಗಿಲ್ಲ, ಹೇರ್ಸ್ಗೆ ಎಲ್ಲದಕ್ಕೂ ಇದು ಆಲ್ ಇನ್ ಒನ್ ಥರ ನಮಗೆ ಹೆಲ್ಪ್ ಆಗುತ್ತೆ. ಮೆಂತ್ಯ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 4 ಲವಂಗ, 5-4 ಲವಂಗ ತೊಗೊಂಡಿದ್ದೀನಿ. ಲವಂಗದಿಂದನೂ ಅಷ್ಟೇ ನಮಗೆ ಹೇರ್ ಅನ್ನೋದು ರೀಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಲವಂಗ ಮತ್ತು ಮೆಂತ್ಯನ ನಾವು ಮಾರ್ನಿಂಗ್ ಟೈಮು ನಾವು ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಅಂದರೆ ನೈಟೇ ನೆನೆಸ್ಬೇಕು. ನಂದು ಒಂದು 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು, ಒಂದು 4-5 ಲವಂಗ ಹಾಕ್ಬಿಟ್ಟು ಒಂದು ಓವರ್ ನೈಟ್ ಅನ್ನೋದು ತೊಗೊಂಡಿದ್ದೀನಿ. ಓವರ್ ನೈಟ್ ಅನ್ನೋದು ಬಿಟ್ಬಿಡಿ. ಯಾಕಂದರೆ 3 ಅವರ್ಸು 2 ಅವರ್ಸು ನೆನೆಸಿದ್ರೆ ಅದರಲ್ಲಿ ಏನೂ ರಿಸಲ್ಟ್ ಸಿಗಲ್ಲ. ನಾವು ಎಷ್ಟು ಜಾಸ್ತಿ ನೆನೆಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಮಾರ್ನಿಂಗ್ಗೆ ಹೇರ್ ಪ್ಯಾಕಿಗೆ ರೆಡಿ ಮಾಡೋಕ್ಕೆ ನೈಟೇ ನೆನೆಸ್ಕೊಂಡಿರೋದು. ಲವಂಗನೂ ಮತ್ತು 2 ಮೆಂತ್ಯ 2 ಸೇರಿಸ್ಕೊಂಡಿದ್ದೀನಿ. ಒಂದು ಚಿಕ್ಕದೊಂದು ಕಾಪಿ ಬೌಲ್ ತೊಗೊಂಡು ಅದಕ್ಕೆ ಮಿಕ್ಸ್ ನಾವು ನೀರು ಎಷ್ಟು ಹಾಕ್ಕೊಂಡಿವ ನೀರು ಮತ್ತು ಮೆಂತ್ಯ ಲವಂಗ ಎಲ್ಲನೂ ಸೇರಿಸ್ಕೊಂಬಿಡಿ. ಎಲ್ಲ ಸೇರಿಸ್ಕೊಂಡ್ಮೇಲೆ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ನೆನೆಸ್ಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು 3/4 ಕಪ್ ಆಗೋಷ್ಟು ನೀರು ಕೂಡ ಸೇರಿಸ್ಕೋಬೇಕಾಗುತ್ತೆ. ಒಂದು 3/4 ಕಪ್ ಆಗೋದು ಸಾಕಾಗುತ್ತೆ. ಜಾಸ್ತಿ ಕೂಡ ಏನು ಬೇಕಾಗಿಲ್ಲ. ನಾವು ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ, ಎಷ್ಟು ಕ್ವಾಂಟಿಟಿ ತೊಗೊಂಡ್ವೋ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರನ್ನೋದು ಸೇರಿಸ್ಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5-8 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಇದನ್ನು ಸ್ಟವ್ ಮೇಲೆ ಇಟ್ಬಿಡೋಣ. ಇನ್ನೊಂದು ಬಂದ್ಬಿಟ್ಟು ಮೈನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಒಬ್ಬೊಬ್ರು ಅನ್ಕೋಬೋದು, ಏನು ಕೊತ್ತಂಬರಿ ಸೊಪ್ಪಲ್ಲಿ ಹೇರ್ ಗ್ರೋತ್ ಆಗುತ್ತಾ, ಡ್ಯಾಂಡ್ರಫ್ ಕಡಿಮೆ ಆಗುತ್ತಾ ಅಂತ ಅನ್ಕೋಬೋದು. ಬಟ್ ಇದರಿಂದ ವಿಟಮಿನ್ಸ್ ಇರುತ್ತೆ, ಮಿನರಲ್ಸ್ ಇರುತ್ತೆ. ಇದರಿಂದ ನಮಗೆ ಹೇರ್ ಅನ್ನೋದು ರೀಗ್ರೋತ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಯಾಕಂದರೆ ಎಲ್ಲರ ಮನೆಯಲ್ಲೂ ಕೊತ್ತಂಬರಿ ಸೊಪ್ಪಿದ್ದೇ ಇರುತ್ತೆ. ಈ ಥರ ಒಂದು ಸತಿ ಟ್ರೈ ಮಾಡಿ, ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದರಿಂದ ತುಂಬಾ ಚೆನ್ನಾಗಿ ನಮಗೆ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಮ್ಮ ಹೇರ್ಸ್ ಅನ್ನೋದು ಶೈನಿ ಆಗೋಕ್ಕೆ ಕೊತ್ತಂಬರಿ ಸೊಪ್ಪು ಅನ್ನೋದು ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಸ್ಟವ್ ಮೇಲೆ ಇಟ್ಟಿದ್ವಲ್ಲ ಕುದಿಸೋದಕ್ಕೆ, ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5-8 ನಿಮಿಷ ಅಷ್ಟು ಕುದಿಸ್ಕೊಳ್ಳಿ. ಆವಾಗೇ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ಏನಂದರೆ ಬೇಗ ನೀರನ್ನೋದು ಡ್ರೈ ಆಗಿಬಿಡುತ್ತೆ. ನಮ್ಗೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ನಾವು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪಲ್ಲೂ ಅಷ್ಟೇ ನಮಗೆ ಹೇರ್ ಬ್ಲ್ಯಾಕ್ ಆಗೋದಕ್ಕೆ ಮತ್ತು ಗ್ರೋತ್ ಆಗೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಒಂದು 10 ನಿಮಿಷ ನಮಗೆ ಹೇರ್ಸ್ಗನ್ನೋದು ಟೈಮ್ ಕೊಟ್ಟರೆ ನಮಗೆ ಹೇರ್ ಅನ್ನೋದು ತುಂಬ ಚೆನ್ನಾಗಿ ರೀಗ್ರೋತ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಒಬ್ಬೊಬ್ಬರಿಗಾದರೆ ತುಂಬಾ ಹೇರ್ ಫಾಲ್ ಆಗೋಗ್ತಾ ಇರುತ್ತೆ. ಫುಲ್ ತಲೆ ಬುರುಡೆ ಎಲ್ಲ ಕಾಣಿಸ್ತಾ ಇರುತ್ತೆ. ನಾವೇನೇ ಯೂಸ್ ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ ಅನ್ನೋರಿಗೆ ಈ ಥರ ಒಂದು ಸತಿ ಟ್ರೈ ಮಾಡಿ. ತುಂಬ ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇದು ಚೆನ್ನಾಗಿ ಕುದಿಸ್ಕೋಬೇಕು, ಕಲಿಸ್ಕೊತಾ ಇರಬೇಕು. ಇದನ್ನು ಈ ಥರ ಸೀರಮ್ ಮಾಡ್ಕೊಂಡು ಇಟ್ಕೊಂಡ್ರೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಅಂಗಡಿಯಿಂದ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತರೋ ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಇದಕ್ಕೆ ಯಾವುದೇ ಥರ ಸೈಡ್ ಎಫೆಕ್ಟು ಇರೋದಿಲ್ಲ. ದುಡ್ಡು ಕೂಡ ಏನು ಖರ್ಚಾಗೋಷ್ಟೇ ಇಲ್ಲ. ಯಾಕಂದರೆ ಎಲ್ಲರ ಮನೆಯಲ್ಲೂ ಮೆಂತ್ಯನೇ ಇರುತ್ತೆ, ಲವಂಗ ಸಿಗುತ್ತೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ. ಬಟ್ ನೋಡೋಕ್ಕೆ ಇದು ಮನೆಯಲ್ಲೇ ಇರುತ್ತೆ. ಬಟ್ ಇದರಲ್ಲಿ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇನ್ನು ಆಗೈತಲ್ಲ, ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡಬೇಕು. ಅದು ತಣ್ಣಗಾಗೋಕ್ಕೆ ಒಂದು 5 ನಿಮಿಷ ಒಂದು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಇದನ್ನು ಕಾಫಿ ಫಿಲ್ಟ್ರ್ ಬರುತ್ತಲ್ಲ ಅದರಲ್ಲಿ ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ.
ಈ ಥರ ಸೀರಮ್ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಟೈಮ್ ಇಲ್ಲ ಅನ್ನೋರ್ಗಾದರೆ ಈ ಸೀರಮ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನು ಫಿಲ್ಟ್ರ್ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡ್ಬಿಟ್ಟು ಒಂದು ಗಾಜ್ ಕಂಟೈನರ್ ಬರುತ್ತಲ್ಲ ಅದ್ರಲ್ಲಿ ಸ್ಟೋರ್ ಮಾಡ್ಕೋಬೋದು. ಇಲ್ಲಾಂದರೆ ಸ್ಪ್ರೇ ಬಾಟ್ಲ್ ಇರುತ್ತಲ್ಲ, ಸ್ಪ್ರೇ ಬಾಟ್ಲಿಗಿಂತ ಗಾಜ್ ಕಂಟೈನರಲ್ಲೇ ಸ್ಟೋರ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಅಪ್ಲೈ ಮಾಡೋವಾಗ ನಮ್ಮ ಕಾಟನ್ ಬರುತ್ತಲ್ಲ ಅದು ರೋಲ್ ಮಾಡ್ಕೊಂಬಿಟ್ಟು ಸ್ಕ್ಯಾಲ್ಪ್ ಇರುತ್ತಲ್ಲ ಆ ಸ್ಕ್ಯಾಲ್ಪ್ಗೆ ಕಾಟನ್ ರೋಲಲ್ಲಿ ಕ್ಲೀನಾಗಿ ಅಪ್ಲೈ ಮಾಡೋದ್ರಿಂದ, ಮಸಾಜ್ ಮಾಡೋದ್ರಿಂದ ನಮಗೆ ಹೇರ್ ರೀಗ್ರೋತ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ನಾವು ಸ್ಪ್ರೇ ಮಾಡೋದ್ರಿಂದ ಮೇಲೇ ಇರುತ್ತೆ, ಬಟ್ ಅಷ್ಟು ಇದಾಗಲ್ಲ. ಬಟ್ ಕಾಟನ್ ರೋಲಲ್ಲಿ ನಾವು ಮಾಡೋದ್ರಿಂದ, ಮಸಾಜ್ ಮಾಡೋದ್ರಿಂದ ಸ್ಕ್ಯಾಲ್ಪ್ಗೆಲ್ಲ ಹೋಗುತ್ತಲ್ಲ ನೀಟಾಗಿ ಅದೆಲ್ಲ ಸ್ಪ್ರೆಡ್ ಆಗಿಬಿಟ್ಟು ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ನೆಲ್ಲ ಆಗೋದ್ರಿಂದ ನಮಗೆ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಯಾರಿಗೆ ಟೈಮ್ ಇಲ್ಲ ಅನ್ನೋರಾದರೆ ಈ ಥರ ಟ್ರೈ ಮಾಡಿ. ಒಂದು ಹಾಫ್ ಆನ್ ಅವರ್ ನಾವು ಸ್ನಾನಕ್ಕೆ ಹೋಗ್ತೀವಿ ಅನ್ನೋಕ್ಕಿಂತ ಮುಂಚೆ ಈ ಥರ ನಾವು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು, ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಮೇಲೆ ಮತ್ತು ಮಾಮೂಲಿ ನಾವು ತಲೆ ಸ್ನಾನ ಮಾಡೋದ್ರಿಂದ ಈ ಥರ ಮಾಡ್ಕೊಂಡು ಬರ್ತಾಯಿರಿ. ನಿಮಗೆ ವಿತಿನ್ 15 ಡೇಸ್ 1 ಮಂತಲ್ಲೇ ನಿಮ್ಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಹೇರ್ ಫಾಲ್ ಅನ್ನೋದು ಕಡಿಮೆ ಆಗುತ್ತೆ, ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ನಾವು ಇನ್ನೊಂದು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಮೆಂತ್ಯ ಎಲ್ಲ, ಅದೊಂದು ಮಿಕ್ಸಿ ಜಾರ್ ತೊಗೊಂಬಿಟ್ಟು ಅದನ್ನು ಹಾಕ್ಕೊಂಬಿಟ್ಟು ನಾವು ಸೀರಮನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದೇ ಸೀರಮ್ ಅದಕ್ಕೆ ಹಾಕ್ಕೊಂಡು ಎಕ್ಸ್ಟ್ರಾ ನೀರೇನು ಹಾಕೋ ಅವಶ್ಯಕತೆ ಇಲ್ಲ. ನಾವು ಯಾವುದು ಬುಗ್ಸ್ಕೊಂಡು ಇಟ್ಕೊಂಡಿವೋ ಸೀರಮನ್ನು ಅದನ್ನೇ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ಥರ ಪ್ಯಾಕ್ ರೆಡಿ ಮನೆಯಲ್ಲಿಗೆ ನಿಮ್ಮ ಟೈಮ್ ಏನಾದರೂ ಐತೆ ಅನ್ನೋರಾದರೆ ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾವು ಅದೇ ನೀರು ಹಾಕ್ಬಿಟ್ಟು ಒಂದು 2 ಟೇಬಲ್ ಸ್ಪೂನಷ್ಟು ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಹಾಕ್ಕೊಳ್ಳಿ. ಇದು ಆದಷ್ಟು ಅವಾಗವಾಗ ಮಾಡಿಕೊಂಡು ಪ್ಯಾಕ್ ಅನ್ನೋದು ರೆಡಿ ಮಾಡ್ಕೊಳ್ಳಿ. ಆ ಸೀರಮ್ ಬೇಕಾದ್ರೆ ನಾವು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು, ಬಟ್ ಈ ಪ್ಯಾಕ್ ಅನ್ನೋದು ಅವಾಗವಾಗ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಅವಾಗೇ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಚಿಕ್ಕ ಬೌಲ್ ತೊಗೊಂಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅವಾಗ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಅವಾಗ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಸ್ಟೋರ್ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಮಗೆ ಚೆನ್ನಾಗಿ ರಿಸಲ್ಟ್ ಸಿಗಬೇಕು ಅಂದರೆ ಅವಾಗವಾಗ ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೆ ನಿಮ್ಮ ಟೈಮ್ ಇರೋವಾಗ ಮಾತ್ರ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಇಲ್ಲಾಂದರೆ 15 ದಿವಸಕ್ಕೊಂದ್ಸತಿ ಈ ಥರ ಮಾಡ್ಕೊಳ್ತಾ ಇರಿ. ಎಷ್ಟೇ ಏರ್ ಫಾಲ್ ಆಗ್ತಾಯಿದ್ರು ಕೂಡ ಕಡಿಮೆ ಆಗುತ್ತೆ. ರೀಗ್ರೋತ್ ಆಗೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಮೇಯ್ನ್ ಬಂದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ನಾನು ಹರಳೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಕಂಪಲ್ಸರಿ ಹರಳೆಣ್ಣೆನ ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಬೇವಿನೆಲೆ ಎಣ್ಣೆ ಇದ್ದರೆ ನಿಮ್ಮ ಮನೆಯಲ್ಲಿ ಅದನ್ನು ಸೇರಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇಲ್ಲಾಂದರೆ ಹರಳೆಣ್ಣೆ ಕಂಪಲ್ಸರಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಹರಳೆಣ್ಣೆ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇನ್ನೊಂದು 1 ಅವರ್ನಲ್ಲಿ ಸ್ನಾನಕ್ಕೆ ಹೋಗ್ತೀವಿ, ಇಲ್ಲಾಂದರೆ ಹಾಫ್ ಆನ್ ಅವರ್ ಸ್ನಾನಕ್ಕೆ ಹೋಗ್ತೀವಿ ಅನ್ನೋವಾಗ ಇದನ್ನು ಅಪ್ಲೈ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮತ್ತೆ ಸ್ನಾನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ನಮಗೆ ಏರ್ ಅನ್ನೋದು ಗ್ರೋತ್ ಆಗುತ್ತೆ. ಮತ್ತು ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ರೀಗ್ರೋತ್ ಆಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.